ನೋಡಿದ್ರ ಮಕ್ಕಳ, ನಾನು ಹೇಳಿಲ್ವಾ ನಿಮ್ಮಪ್ಪ ಹೀರೋ, ಯಾರು ಏನೂ ಮಾಡೋಕ್ಕಾಗಲ್ಲ, ತಲೆ ಕೆಡ್ಸ್ಕೊಬಿಡಿ. ಓಕೆ, ಎಲ್ಲ ಓಡೋಗ್ಬಿಡತ್ತೆ. ಸಮಸ್ಯೆಗೆ ಇವ್ರು ಅಂದರೆ ಸಮಸ್ಯೆ. ಓಕೆ, ಒಂದೇ ಒಂದು ಮಾತಾಡಿದ್ರೆ ಸಾಕು ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಅಂಥವ್ರು ನಿಮ್ಮಪ್ಪ. ಸೊ ತಲೆ ಕೆಡ್ಸ್ಕೊಬಿಡಿ. ಓಕೆ, ಹೌದು ಕಣ್ರೋ, ನಿಮ್ ಪಪ್ಪ ಹಾಗೆಲ್ಲ ಈಸಿಯಾಗಿ ಗಾಬರಿ ಆಗೋರಲ್ಲ. ಕೂಲ ಕೂತು ಥಿಂಕ್ ಮಾಡ್ತಾರೆ. ಏನ್ ಮಾಡಿದ್ರೆ ಒಳ್ಳೇದು, ಯಾವ್ದು ಬೆಸ್ಟೋ ಅದನ್ನೇ ಮಾಡ್ತಾರೆ. ಅದಕ್ಕೆ ಅವ್ರಂದ್ರೆ ಎಲ್ರಿಗೂ ತುಂಬಾನೇ ರೆಸ್ಪೆಕ್ಟ್. ಎಂಥವ್ರಾದ್ರೂ ಅವ್ರ ಮುಂದೆ ಕೈ ಮುಗ್ದು ನಿಲ್ತಾರೆ. ಹೌದು, ಅವ್ರಿಗೆ ಆ ಶಕ್ತಿ ಇದೆ. ಅವ್ರು ಒಳ್ಳೆತನದಿಂದಾನೇ ಆ ಶಕ್ತಿ ಅವ್ರಿಗೆ ಬಂದಿರೋದು. ಎಲ್ರನ್ನೂ ಒಳ್ಳೆ ರೀತಿಲೇ ಹ್ಯಾಂಡಲ್ ಮಾಡ್ತಾರೆ. ಅದೆಂಥದ್ದೇ ಚಾಲೆಂಜಸ್ ಬಂದ್ರು ಅದನ್ನ ಅವ್ರು ಫೇಸ್ ಮಾಡ್ತಾರೆ. ಅದೇ ಧೈರ್ಯ ನಮ್ಗೆಲ್ಲ. ಆದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲರೂ ಅಳಿಯಂದ್ರು ಒಳ್ಳೆತನಕ್ಕೆ ಬೆಲೆ ಕೊಡ್ಲೇಬೇಕು ಅಂತಿಲ್ವಲ್ಲ, ನನಗದೇ ಭಯ. ಅದೇ ಆ ಥರ ಎಲ್ಲ ಏನೂ ಆಗಲ್ಲ. ಅಣ್ಣ ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಕ್ಬೀಳೋನಲ್ಲ. ಅವನಿಗೆ ಜನಗಳನ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಕಾಮಾಗಿ ಮಾತಾಡೋಕ್ಕೂ ಗೊತ್ತು, ಒಂದು ವೇಳೆ ಅವಶ್ಯಕತೆ ಬಂದರೆ ಕೈ ಬೀಸೋಕ್ಕೂ ಗೊತ್ತು. ನೋಡೋದಕ್ಕೆ ಮಾತ್ರ ಮೈಲ್ಡು, ಆದರೆ ಮೆಂಟಲಿ ತುಂಬಾ ಸ್ಟ್ರಾಂಗ್. ಯಾರ ಮುಂದೆನೂ ಬೆಂಡ್ ಆಗಲ್ಲ. ಮಮ್ಮ, ನಾವು ಮನೆಗೆ ಹೋಗ್ತೀವಮ್ಮ. ನಾವು ಪಪ್ಪನ್ ನೋಡ್ಬೇಕು. ಹೌದು ಅಮ್ಮ, ಪ್ಲೀಸ್ ಅಮ್ಮಮ್ಮ ಕಲ್ಸ್ಕೊಂಡೆ, ನಾವು ಪಪ್ಪನ್ ನೋಡ್ಬೇಕು. ಅತ್ತೆ, ಮಕ್ಕಳು ತುಂಬಾನೇ ಭಯ ಪಟ್ಟಿದ್ದಾರೆ. ಅವ್ರನ್ನ ಮನೆ ಕಳ್ಸೋದೇ ಬೆಟರ್ ಅನ್ಸುತ್ತೆ. ಸರಿ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಮೊದಲು ಸ್ವಲ್ಪ ಊಟ ಮಾಡಿಬಿಡಿ, ಆಯ್ತಾ? ಹಾಂ, ಬನ್ನಿ. ಪಾಪ ಮಕ್ಕಳು ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಂತಲ್ಲ, ಯಾರಿಗೆ ಆದ್ರೂ ಭಯ ಆಗೋದು ಸಹಜ ಅಲ್ವಾ? ನೋಡಿದ್ಯಲ್ಲ ಅತ್ತೇನೆ ಎಷ್ಟು ಗಾಬರಿ ಆಗಿದ್ದಾರೆ ಅಂತ. ಇಲ್ಲ ಮಹಿ, ಇದು ತುಂಬ ದಿನ ನಡಿಬಾರ್ದು. ಇದು ಇಲ್ಲಿಗೆ ನಿಲ್ಬೇಕು. ಇದು ಫುಲ್ ಸ್ಟಾಪ್ ಬೀಳಲೇಬೇಕು. ನನಗೆ ಗೊತ್ತಮ್ಮ, ಇದೆಲ್ಲ ಸುಮ್ಮನೆ ಅಂತೂ ಆಗಿರೋದಲ್ಲ. ಯಾರೋ ಬೇಕು ಅಂತಾನೆ ಜನರನ್ನ ಕಳಿಸಿ ಇವ್ರ ವಿರುದ್ಧ ಚೂ ಬಿಟ್ಟಿದ್ದಾರೆ. ಮರೆಯಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಾಂದ್ರೆ ಇಷ್ಟೆಲ್ಲ ದಿಢೀರಂತ ಆಗೋದಕ್ಕೆ ಹೇಗೆ ಸಾಧ್ಯ? ಇದ್ರ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಕುಮ್ಮಕ್ಕಿದೆ, ಅದಂತೂ ಸತ್ಯ. ಇನ್ಯಾರಮ್ಮ ಇರಕ್ ಸಾಧ್ಯ? ಇದಾನಲ್ಲ ಅವನು ಜಯದೇವ್, ಅವಂದೇ ಇದೆಲ್ಲ ಕೆಲಸ. ಗೌತಮ್ಗೆ ಆನಂದ್ಗೆ ಜಗತ್ತಲ್ಲೇ ಇರೋ ಶತ್ರು ಅಂದ್ರೆ ಅವನೊಬ್ನೇ ತಾನೆ. ಹೌದು, ಅವನ ವರ್ಷನೇ ಹಾಗೆ, ನೇರವಾಗಿ ಏನೂ ಮಾಡಲ್ಲ. ಹಿಂದೆಯಿಂದ ಜನರನ್ನ ಬಿಟ್ಟು ಆಟ ಆಡ್ತಾನೆ. ತನಗೆ ಬೇಕಾಗಿರೋದನ್ನ ಸಾಧಿಸ್ಕೊತಾನೆ. ಅಲ್ಲಮ್ಮ, ಒಂದು ವ್ಯಕ್ತಿಗೆ ಇಷ್ಟೊಂದು ಅಸೂಯೆ ದ್ವೇಷ ಹೇಗಮ್ಮ ಇರೋದಕ್ಕೆ ಸಾಧ್ಯ? ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಅವನಿಗಷ್ಟು ಸಂತೋಷ. ಅವನ ಮನಸ್ಸಿನೆಷ್ಟು ಕೆಟ್ಟದಾಗಿರ್ಬೇಡ. ದ್ವೇಷ ಅನ್ನೋದು ಕಾಡ್ಗೆ ಚಿಂತರ, ಅದಕ್ಕೆ ಸುಡೋದೊಂದೇ ಗೊತ್ತು. ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಸುಟ್ಟು ಹಾಕತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ ಅದು ಒಂದಲ್ಲ ಒಂದಿನ ಅವನನ್ನೇ ಸುಟ್ಟು ಹಾಕುತ್ತೆ ಅಂತ. ಯಾರಲ್ಲಿ ದ್ವೇಷ ಇರುತ್ತೋ ಅವ್ರು ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ಸತ್ಯ. ಅವನು ಮಾಡಿರೋ ಕರ್ಮ ವಾಪಸ್ ಅವನಿಗೆ ಹೊಡೆದೇ ಹೊಡೆಯುತ್ತೆ. ನೋಡ್ತಾ ಇರು. ಆದರೆ ಇಷ್ಟು ಜನನ್ನ ಬಳಸ್ಕೊಂಡು ಒಬ್ಬರ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲಮ್ಮ, ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ. ಈ ರೀತಿ ಜನರನ್ನೆಲ್ಲ ಕೂಡಿಸಿ ಒಬ್ಬರ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದೊಂದು ಆಯುಧ, ಭಯಂಕರವಾದ ಆಯುಧ. ಆಯುಧನ? ಹೌದು. ಜನರ ಸಿಟ್ಟನ್ನ, ಅನುಮಾನನ, ಭಯನ ಇನ್ನೊಬ್ಬರ ವಿರುದ್ಧ ಬಳಸ್ಕೊತಾರೆ.